ಚೆಕ್ ಮಾಡಿಲ್ಲ, ಬುಕ್ಕಲ್ಲಿ ಬರ್ದಿದ್ದೀನಿ, ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ. ಏನಂಬಿ ಇವತ್ತು ಬರೀ 10,000 ಅಷ್ಟೇ ಆಗಿರೋದಾ? ಮೇಡಮ್ ಹೇಳ್ಬೇಕಂದ್ರೆ ಇವತ್ತೇ ಜಾಸ್ತಿ ವ್ಯಾಪಾರ ಆಗಿದ್ದು, ಇಲ್ಲಾಂದ್ರೆ ಕಡಿಮೆ ಆಗೋದು. ಹಿಂಗಾದ್ರೆ ಆಗಲ್ಲ, ನೀ ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ. ನಾಳಿನ ಕೆಲ್ಸಕ್ಕೆ ಬರಬೇಡ. ಮೇಡಮ್ ಹಂಗೆ ಹೇಳ್ಬೇಡಿ, ಇದರಿಂದೇನೆ ನಮ್ಮ ಮನೆ ನಡೀತಿರೋದು. ಅದೆಲ್ಲ ನಂಗೆ ಗೊತ್ತಿಲ್ಲ, ಮರ್ಯಾದೆಯಿಂದ ಹೋಗು. ಹೇಳಿ ಸರ್, ಏನ್ ಬೇಕು? ಮೇಡಮ್ ಅಂಬಿ ಇಲ್ವಾ? ಇಲ್ಲ ಸರ್, ಅವರು ಸರಿ, ಅವ್ರು ಬಂದ್ಮೇಲೆ ಬಂದು ತಗೊಂಡು ಮೇಡಮ್, ಅಂಬಿ ಅವರ ಹೊಸ ಕಲೆಕ್ಷನ್ ಬರುತ್ತೆ ಅಂತ ಬಂದಿದ್ಯಾ? ಹಾ ಸರ್, ಬಂದಿದೆ, ತೋರಿಸ್ತೀನಿ. ಹೌದು, ಅಂಬಿ ಅವರು ಇಲ್ಲಿ? ಇಲ್ಲ ಸರ್. ಓಕೆ ಮೇಡಮ್, ಅವ್ರು ಬಂದ್ಮೇಲೆ ತಗೊಳ್ತೀನಿ. ಅದೇನು ಮೇಡಮ್ ಇವಾಗ ಕಾಲ್ ಮಾಡ್ತಿದ್ದಾರೆ? ಹೇಳಿ ಮ್ಯಾಮ್. ಅಂಬಿ, ನಾನು ನಿನಗೆ ಬೇಜಾರು ಮಾಡ್ಬಿಟ್ಟೆ, ನಾಳೆ ಕೆಲ್ಸಕ್ಕೆ ಬಾರು. ಅದೇನ್ ಮೇಡಮ್ ಸಡನ್ ಆಗಿ ಬೇಡ ಅಂದ್ಬಿಟ್ಟು ಮತ್ತೆ ಬಾ ಅಂತಿದ್ದೀರಾ? ಶಾಪ್ಗೆ ನಾನೇ ಓನರ್ ಆಗಿರ್ಬೋದು, ಆದ್ರೆ ಎಲ್ಲಾ ಕಸ್ಟಮರ್ ನಿನ್ನನ್ನೇ ಕೇಳ್ತಾ ಇದ್ದಾರೆ. ಮೇಡಮ್ ಹಿಂಗೆ ಹೇಳ್ತಿದ್ದೀನಿ ಅಂತ ಏನೋ ಅನ್ಕೋಬೇಡಿ. ಯಾವುದೇ ವ್ಯಾಪಾರ ಆಗಲಿ ಅಲ್ಲಿ ಕೆಲಸ ಮಾಡೋರಿಂದ ನಡೆಯುತ್ತೆ ಹೊರತು ಓನರಿಂದ ಅಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಪ್ಲೀಸ್ ದಯವಿಟ್ಟು ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.